ಸಾಮಾನ್ಯವಾಗಿ ನಾವು ಯಾವುದೇ ಅಡುಗೆನ ಮಾಡೋದಿದ್ರೂ ನಮಗೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಾಗತ್ತೆ ಅಲ್ವಾ. ಕೆಲವೊಬ್ಬರಿಗೆ ಹಳ್ಳಿ ಕಡೆ ಇರೋರಿಗೆಲ್ಲ ಡೈಲಿ ನಾವು ಪೇಟೆಗೆ ಹೋಗಲ್ಲ, ಪೇಟೆಯಲ್ಲಿ ಇರೋರಾದರೆ ಅಲ್ಲೇ ತೊಗೊಂಡು ಬರ್ಬೋದು. ಬಟ್ ಹಳ್ಳಿಯಲ್ಲಿ ಇರೋರಿಗೆಲ್ಲ ಇದನ್ನು ಸ್ಟೋರ್ ಮಾಡಿಕೊಳ್ಳೇಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಕೆಲವಷ್ಟು ಕೊತ್ತಂಬರಿ ಸೊಪ್ಪನ್ನು ಹೇಗೆ ಸ್ಟೋರ್ ಮಾಡ್ಬೋದು ಹೇಳೋ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರಿಡ್ಜ್ ಇಲ್ಲದೆ ಇರೋರು ಹೇಗೆ ಸ್ಟೋರ್ ಮಾಡ್ಕೊಳ್ಬೋದು, ಫ್ರಿಡ್ಜ್ ಇದ್ದವ್ರು ಹೇಗೆ ಸ್ಟೋರ್ ಮಾಡ್ಕೊಳ್ಬೋದು ಅಂತೆಲ್ಲ ಕೆಲವಷ್ಟು ಟಿಪ್ಸ್ಗಳನ್ನು ನೋಡ್ಕೊಳ್ಳೋಣ. ತುಂಬ ಯೂಸ್ಫುಲ್ ಆಗಿರುತ್ತೆ ಖಂಡಿತ. ನಾನು ಯಾವಾಗಲೂ ಇದೇ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತೀನಿ. ಸೊ ಇವತ್ತು ನಿಮಗೆ ಕೂಡ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಏನು ಟಿಪ್ಸ್ ಇದೆ ಅಂತ ನೋಡ್ಕೊಳ್ಳೋಣವಾ. ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಫಸ್ಟ್ ಏನಂದರೆ ನಾವು ಪೇಟೆಯಿಂದ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಬರ್ತೀವಿ. ಅದರಿಂದ ಕೆಲವೊಂದು ಸರಿ ನಾವು ಟೈಮ್ ಇಲ್ಲ ಅಂದ್ಬಿಟ್ಟು ಹಾಗೆ ಇದೇನು ಗಂಟು ಕಟ್ಕೊಂಡಿದೆ ಅಲ್ವಾ, ಅದನ್ನು ಹಾಗೇನೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೀವಿ. ತುಂಬ ಕೊತ್ತಂಬರಿ ಸೊಪ್ಪು ಕೊಳತೋಗ್ಬಿಡುತ್ತೆ. ಖಂಡಿತ ಎಲ್ಲರ ಮನೆಯಲ್ಲೂ ಇದಾಗುವಂಥದ್ದೇ, ಓಕೆನಾ. ಅದು ಆಗಬಾರ್ದು ಅಂತಾದರೆ ಈ ರೀತಿ ಬುಡಾನ ಒಂದ್ಸರಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಳೆ ಎಲೆನ ತಗೊಂಡಿದ್ದೀನಿ. ಇದು ಫಸ್ಟ್ ಟಿಪ್. ಆ್ಯಕ್ಚುಲಿ ತುಂಬ ಈಸಿಯಾಗಿ ನಾವು ಮೇಂಟೈನ್ ಮಾಡುವಂಥ ಒಂದು ಟಿಪ್ ಇದು. ಸೊ ಈ ರೀತಿ ನೋಡಿ, ಬಾಳೆ ಎಲೆನ ಒಂದು ಸ್ವಲ್ಪ ಬಾಡಿಸ್ಕೊಂಡ್ಬಿಡಿ. ತುಂಬ ಸುಲಭ ಇದು, ಏನು ಖರ್ಚು ಕೂಡ ಇಲ್ಲ ಅಂತ ಹೇಳ್ಬೋದು. ಹಾಗೆ ನೋಡಿ, ಇದ್ರ ಮೇಲ್ಗಡೆಗೆ ಈಗ ಒಂದು ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ತಾ ಇದ್ದೀನಿ. ಬಾಳೆ ಎಲೆ ಸ್ವಲ್ಪ ತಣ್ಣಗಾಗಿರಲಿ. ಆಮೇಲೆ ಒಂದು ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ಳಿ. ಈಗ ನೋಡಿ, ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನೀವು ತೊಳೆದ್ಬಿಟ್ಟು ಆಮೇಲೆ ಒಂದು ಬಟ್ಟೆ ಮೇಲೆ ಇಟ್ಬಿಟ್ಟು ಆಮೇಲೆ ಕೂಡ ಹೀಗೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಯೂಸ್ ಮಾಡುವಾಗ ವಾಶ್ ಮಾಡ್ಕೊಳ್ತೀರಿ ಅಂತಾದರೆ ಈ ರೀತಿ ಬಾಳೆ ಎಲೆಯಲ್ಲಿ ಸುತ್ತಬಿಟ್ಟು ಆಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಆದ್ರೂ ಓಕೆ, ಈ ರೀತಿ ಕಾಟನ್ ಇರುವಂತ ಪ್ಲಾಸ್ಟಿಕ್ ಕವರ್ ಆದ್ರೂ ಓಕೆ. ಇದನ್ನ ನೀವು ನೋಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ 15 days ವರೆಗೆ ಫ್ರೆಂಡ್ಸ್ ಒಂದು ಸ್ವಲ್ಪನೂ ಹಾಳಾಗಲ್ಲ. ತುಂಬಾ ಯೂಸ್ಫುಲ್ ಟಿಪ್ ಇದು, ಓಕೆನಾ. ಹಾಗೆ ನೋಡಿ, ನೆಕ್ಸ್ಟ್ ಟಿಪ್ ಏನಂತ ನೋಡ್ಕೊಳ್ಳೋಣ. ಸೊ ಈ ರೀತಿ ಒಂದು ಬಾಟ್ಲಲ್ಲಿ ನೀವು ನೀರನ್ನು ಹಾಕಿ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಈ ಬುಡ ಏನು ಕಟ್ ಮಾಡ್ಕೊಂಡಿದ್ರಿ ಅಲ್ವಾ, ಆ ಕೊತ್ತಂಬರಿ ಸೊಪ್ಪನ್ನು ತಗೊಳ್ಳಿ. ಈಗ ನೋಡಿ, ಈ ಕೊತ್ತಂಬರಿ ಸೊಪ್ಪನ್ನು ಈ ಬಾಟ್ಲಲ್ಲಿ ನೀರು ಹಾಕಿ ಇಟ್ಕೊಂಡಿದೀವಿ ಅಲ್ವಾ, ಅದ್ರ ಒಳಗಡೆ ಈ ರೀತಿ ಡಿಪ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ತುಂಬ ಸುಲಭವಾಗಿ ಯಾವುದೇ ಕೆಮಿಕಲನ್ನು ಯೂಸ್ ಮಾಡ್ದೇನೆ ಇದೆಲ್ಲ ನಾವು ಸ್ಟೋರ್ ಮಾಡ್ಕೊಳ್ಳುವಂಥ ವಿಧಾನಗಳು. ಹಾಗೆ ಇದಕ್ಕೆ ಮೇಲ್ಗಡೆಗೆ ಈ ರೀತಿ ಒಂದು ಕವರನ್ನು, ಪ್ಲಾಸ್ಟಿಕ್ ಕವರನ್ನು ಇಟ್ಬಿಟ್ಟು ಇದನ್ನು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ದಿನಗಳವರೆಗೆ ಕೊತ್ತಂಬರಿ ಸೊಪ್ಪು ಹಾಳಾಗದೆ ಇರೋ ರೀತಿಯಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗೆ ಟಿಪ್ ನಂಬರ್ 3 ಏನಿದೆ ಅಂತ ನೋಡ್ಕೊಳ್ಳೋಣ. ಈ ರೀತಿ ಬುಡ ಏನು ಕಟ್ ಮಾಡ್ಕೊಂಡಿದ್ದೀನಿ. ಬುಡ ಕೂಡ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಮತ್ತೆ ನೋಡಿ, ಈಗ ಚೆನ್ನಾಗಿ ನೀರಲ್ಲಿ ಒಂದು ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಅದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 2 ರಿಂದ 3 ಸಾರಿ ನೀವು ಈ ರೀತಿ ತೊಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ತುಂಬ ಮಣ್ಣಿರುತ್ತೆ. ಸೊ ನೀವು ಸ್ಟೋರ್ ಮಾಡುವಾಗಲೇ ಮಣ್ಣೆಲ್ಲ ಇದ್ಬಿಟ್ರೆ ಪುನಃ ನಾವು ಯೂಸ್ ಮಾಡುವಾಗ ಸರಿ ಹೋಗಲ್ಲ. ಅದಕ್ಕೋಸ್ಕರ ಒಂದು 2 ರಿಂದ 3 ಸಾರಿ ನೋಡಿ ಈ ರೀತಿ ಚೆನ್ನಾಗಿ ಈ ರೀತಿ ತೊಳ್ಕೊಳ್ಬೇಕು ಇದನ್ನ. ಮತ್ತೆ ಏನಂದ್ರೆ ಅದರಲ್ಲಿ ಏನಾದರೂ ಕಸ ಕಡ್ಡಿ ಅಥವಾ ಹುಲ್ಲು ಅಥವಾ ಕೊಳತೋಗಿರುವಂತ ಸ್ಟೆಮ್ಮು ಎಲ್ಲ ಇದ್ರೆ ನೀವು ಅದನ್ನೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ತೆಗೆದಿಟ್ಕೊಳ್ಬೇಕು. ಸೊ ಈ ರೀತಿ ಒಂದ್ಸರಿ ಇದನ್ನ ಹಿಂಡ್ಕೊಳ್ಳಿ. ಈ ರೀತಿ ತೊಳ್ಕೊಂಡಾದ್ಮೇಲೆ ಆಮೇಲೆ ಒಂದು ಬಟ್ಟೆನ ಹಾಸ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ನಾನು ಇದನ್ನ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೆಲವೊಂದು ಈ ರೀತಿ ಕೊಳತೋಗಿರೋದಿರುತ್ತೆ ಅಲ್ವಾ ಕೊತ್ತಂಬರಿ ಸೊಪ್ಪು. ಸೊ ಅದೆಲ್ಲ ಇದ್ರೆ ತೆಕ್ಕೊಂಡ್ಬಿಡಿ. ಯಾಕಂದ್ರೆ ಒಂದು ಕೊಳತೋಗಿರೋ ಇದಿದ್ರೂ ಏನಾಗುತ್ತೆ, ಅದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ನೀಟಾಗಿ ನಾವು ಈ ರೀತಿ ಮಾಡಿಟ್ಕೊಂಡ್ರೆ ತುಂಬಾ ದಿನಗಳವರೆಗೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ನೋಡಿ, ಆಮೇಲೆ ಮೇಲ್ಗಡೆಯಿಂದ ಒಂದು ಬಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ನೀರೆಲ್ಲ ಡ್ರೈ ಆಗುತ್ತೆ ಅಲ್ವಾ. ಹಾಗೆ ಇದನ್ನ ನೋಡಿ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಅದನ್ನ ಹಾಗೆ ಬಿಟ್ಬಿಡಿ, ಓಕೆನಾ. ಹಾಗೆ ನೋಡಿ, ನಾನು ಒಂದು ಪ್ಲಾಸ್ಟಿಕ್ ಡಬ್ಬನ ತಗೊಂಡಿದ್ದೀನಿ. ಆಮೇಲೆ ಅದ್ರ ಮೇಲ್ಗಡೆ ಟಿಶ್ಯೂನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಇದ್ರ ಒಳಗಡೆಗೆ ಪ್ಲೇಸ್ ಮಾಡ್ತಾ ಇದ್ದೀನಿ, ಓಕೆನಾ. ಆಮೇಲೆ ನೋಡಿ, ಇದನ್ನ ಮುಚ್ಚೋಕ್ಕಿಂತ ಮುಂಚೆ ಪುನಃ ಇದ್ರ ಮೇಲ್ಗಡೆಗೆ ಇನ್ನೊಂದು ಟಿಶ್ಯೂ ಪೇಪರ್ ಅನ್ನ ಹಾಕೊಳ್ಳಿ. ಈ ರೀತಿ ಮಾಡಿಕೊಂಡು ನೀವು ಫ್ರಿಡ್ಜಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ದಿನಗಳವರೆಗೆ ಕೊತ್ತಂಬರಿ ಸೊಪ್ಪನ್ನ ತುಂಬಾ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಆಗತ್ತೆ. ತುಂಬಾ ಈಸಿ ಮೆಥಡ್, ತುಂಬಾ ಯೂಸ್ಫುಲ್.
ಟಿಪ್ ನಂಬರ್ 4 ಏನಂದ್ರೆ ಈ ರೀತಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಆಗ್ಲೇ ನಾವು ಹರಗಿ ಇಟ್ಕೊಂಡಿದೀವಿ ಅಲ್ವಾ, ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಅದನ್ನ ಒಂದು ಬಟ್ಟೆ ಮೇಲೆ ಹರಗಿ ಇಟ್ಕೊಂಡಿದೀವಿ. ಆಮೇಲೆ ಅದೊಂದು ಸ್ವಲ್ಪ ಡ್ರೈ ಆದ್ಮೇಲೆ ಈಗ ನೋಡಿ ಇದನ್ನ ಈ ರೀತಿ ಹೆಚ್ಕೊಳ್ತಾ ಇದ್ದೀನಿ. ಹೆಚ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕಂತ ಹೇಳ್ತೀನಿ. ಈ ರೀತಿ ನೀವು ಬಟ್ಟೆ ಮೇಲೆ ಹರಗಿ ಇಟ್ಕೊಳ್ಳೋದ್ರಿಂದ ಅದು ಫುಲ್ ಎಲ್ಲ ಡ್ರೈ ಆಗಿರುತ್ತೆ ಅಲ್ವಾ, ತುಂಬಾ ಆರಾಮಾಗಿ ನಾವು ಇದನ್ನ ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡೋದಕ್ಕೆ ಆಗುತ್ತೆ ಈ ಮೆಥಡ್ ಅಲ್ಲಿ. ಆಮೇಲೆ ನೋಡಿ ಹೆಚ್ಕೊಂಡಾದ್ಮೇಲೆ ಇದನ್ನ ಪುನಃ ಒಂದ್ಸಾರಿ ನಾನು ಇದೇ ಬಟ್ಟೆ ಮೇಲೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಫುಲ್ ಡ್ರೈ ಆಗುತ್ತೆ, ಅಂದ್ರೆ ಹಾಗಂತ ಸಾಫ್ಟ್ ಆಗೇನೆ ಇರುತ್ತೆ, ಒಣಗಲ್ಲ. ಬಟ್ ನೀರಿನ ಅಂಶ ಮಾಯಿಶ್ಚರ್ ಅದರಲ್ಲಿ ಇರಬಾರ್ದು. ಓಕೆನಾ, ಇದನ್ನ ನೀವು ಆಲ್ಮೋಸ್ಟ್ 15 to 20 ಡೇಸ್ ವರೆಗೆ ಈ ರೀತಿ ಮಾಡಿ ಸ್ಟೋರ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ನೋಡಿ 1 ಅವರ್ ನೀವು ಹಾಗೆ ಹರಿಗಿಟ್ಬಿಟ್ರೆ ನೋಡಿ ನೀವೇ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಪುಡಿ ಪುಡಿ ಆಗಿದೆ ಒಂಥರ ಅಲ್ವಾ. ಈ ರೀತಿ ರೆಡಿ ಮಾಡಿಕೊಂಡು ಆಮೇಲೆ ಒಂದು ಜಾರ್ ಅನ್ನ ತಗೊಂಡಿದ್ದೀನಿ. ನೀವು ಗ್ಲಾಸ್ ಜಾರ್ ಇದ್ರೆ ಅದನ್ನ ತಗೊಳ್ಬಹುದು. ನಾನು ಗ್ಲಾಸ್ ಜಾರ್ ಅನ್ನೇ ತಗೊಂಡಿದ್ದೀನಿ. ಅದರ ಒಳಗಡೆ ಟಿಶ್ಯೂನ ಹಾಕೊಂಡಿದ್ದೀನಿ. ಈಗ ನೋಡಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಇದ್ರ ಒಳಗಡೆಗೆ ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಯೂಸ್ಫುಲ್ ಫ್ರೆಂಡ್ಸ್. ನಮಗೆ ಇಮ್ಮಿಡಿಯೇಟ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ, ಯಾಕಂದ್ರೆ ಹೆಚ್ಚು ಕೂಡ ರೆಡಿ ಇರುತ್ತೆ ಅಲ್ವಾ. ಸೊ ನಾವು ಏನಾದ್ರೂ ಮಾಡಿದಾಗ ಲಾಸ್ಟ್ ಅಲ್ಲಿ ಡೆಕೋರೇಷನ್ಗೆ ಅಥವಾ ಲಾಸ್ಟ್ ಅಲ್ಲಿ ಗ್ರೇವಿಗೆ ಇದಕ್ಕೆಲ್ಲ ಹಾಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಯೂಸ್ಫುಲ್ ಇದು. ಸೊ ಒಂದ್ಸರಿ ಮಾಡುವಾಗ ಕೆಲಸ ಅನ್ಸಿದ್ರು ತುಂಬಾ ಬೆಸ್ಟ್ ಟಿಪ್ ಅಂತ ಹೇಳ್ಬೋದು. ನಾನು ಯಾವಾಗಲೂ ಆಲ್ಮೋಸ್ಟ್ ಹೀಗೆ ಮಾಡಿಟ್ಕೋತೀನಿ. ಹಾಗೆ ನೋಡಿ, ಅಥವಾ ನೀವು ಆ ರೀತಿ ಗ್ಲಾಸ್ ಜಾರ್ ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೂಡ ಟಿಶ್ಯೂನ ಹಾಕ್ಬಿಟ್ಟು ಅದನ್ನ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಆಮೇಲೆ ಮೇಲ್ಗಡೆಯಿಂದ ಮತ್ತೆ ಟಿಶ್ಯೂನ ಮುಚ್ಚಿ ಈ ರೀತಿ ಡಬ್ಬದಲ್ಲಿ ಕೂಡ ಹಾಕಿಟ್ಕೊಳ್ಬಹುದು. ಟಿಪ್ ನಂಬರ್ 5 ಏನಂದ್ರೆ ನಾವು ಕೊತ್ತಂಬರಿ ಸೊಪ್ಪನ್ನ ತಗೊಂಡ್ ಬರ್ತೀವಿ, ಅದನ್ನ ಚೆನ್ನಾಗಿ ತೊಳ್ಕೊಳ್ತೀವಿ ಅಲ್ವಾ. ಆಮೇಲೆ ನೋಡಿ ಈ ರೀತಿ ಬುಡದ ಪಾರ್ಟ್ ಅನ್ನ, ಅಂದ್ರೆ ಬೇರೆ ಇರುವಂತದ್ದಲ್ಲ, ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಈ ರೀತಿ ದಪ್ಪ ದಪ್ಪ ದಂಟಿರುತ್ತೆ ಅಲ್ವಾ, ಅದನ್ನ ನಾವು ಚಟ್ನಿಗೆ ಎಲ್ಲ ತುಂಬಾನೇ ಯೂಸ್ ಮಾಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ಈ ರೀತಿ ಅದೇ ದಂಟನ್ನೇ ಸಪರೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಚಟ್ನಿಗೆ ಎಲ್ಲ ನಮ್ಗೆ ಲೀಫೇ ಬೇಕಂತಿಲ್ಲ ಫ್ರೆಂಡ್ಸ್. ಈ ರೀತಿ ದಂಟನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಟಿಶ್ಯೂದಲ್ಲಿ ಸುತ್ತಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ದಿನಗಳವರೆಗೆ ನಾವು ಅದನ್ನ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗೆ ನೋಡಿ ನಾನು ತೋರಿಸ್ದೆ ಅಲ್ವಾ ದಂಟಿರೋದನ್ನ. ನೆಕ್ಸ್ಟ್ ಟಿಪ್ ಏನಂದ್ರೆ ಈ ದಂಟಿಂದ ಕೆಳಗಡೆಗೆ ಅಂದ್ರೆ ಬೇರೆಲ್ಲ ಏನ್ ಬಂದಿರುತ್ತೆ ಅಲ್ವಾ, ಅಲ್ಲಿ ನಾನು ಇದನ್ನ ಈ ರೀತಿ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಇರುವಂತ ಪಾರ್ಟ್ ಅನ್ನ ಒಂದ್ ಸ್ವಲ್ಪನೇ ಕಟ್ ಮಾಡ್ಕೊಂಡು ಈ ದಂಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ಈಗ ನೋಡಿ ತೋರಿಸ್ಕೊಡ್ತೀನಿ. ಹಾಗಂತ ಅದು ಬೇರೆ ಇಲ್ಲದೆ ಇರೋದನ್ನ ತೆಗೆದಿಟ್ಕೊಂಡ್ಬಿಡಿ, ಬೇರೆ ಇರುವಂತದ್ದನ್ನ ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ನೋಡಿ ಕೊತ್ತಂಬರಿ ಸೊಪ್ಪಿನ ಗಿಡದ ಬುಡ ಏನ್ ನಾವು ಈ ರೀತಿ ಕಟ್ ಮಾಡ್ಕೋತೀವಿ ಅಲ್ವಾ, ಚೆನ್ನಾಗಿ ಈ ರೀತಿ ಬೇರೆ ಇರುವಂತದ್ದನ್ನ ಹಾಗೆ ತೆಗೆದಿಟ್ಕೊಂಡು, ಮತ್ತೇನಂದ್ರೆ ಇಲ್ಲಿ ನೋಡಿ ಇದು ಕೆಲವೊಂದು ಒಣಗಿರುತ್ತೆ ಅಲ್ವಾ, ಈ ರೀತಿ ಒಣಗಿರೋ ಪಾರ್ಟ್ ಅನ್ನೆಲ್ಲ ತೆಕ್ಕೊಂಡ್ಬಿಡಿ. ಯಾಕೆಂದ್ರೆ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಆಗಲ್ಲ ಈ ರೀತಿ ಇದ್ಬಿಟ್ರೆ, ಗಿಡ ಸತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಒಣಗಿರೋದನ್ನೆಲ್ಲ ತೆಕ್ಕೊಳ್ಳಿ. ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನ ನೋಡಿ ನಾನು ಈಗ ಮಣ್ಣು, ಗೊಬ್ಬರ, ಮರಳು ಎಲ್ಲ ಮಿಕ್ಸ್ ಮಾಡಿ ಒಂದು ಪಾಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾವು ಈ ರೀತಿ ಹಾಕಿಟ್ಕೊಂಡ್ರೆ ನಮ್ಗೆ ಪುನಃ ಇದು ಚಿಗುರು ಬರುತ್ತೆ. ಪುನಃ ನಾವು ಕೊತ್ತಂಬರಿ ಸೊಪ್ಪನ್ನ ಇದರಲ್ಲಿ ಬೆಳೆಸ್ಕೊಳ್ಬಹುದು. ಕೆಲವೊಂದ್ಸರಿ ನಮ್ಗೆ ಅರ್ಜೆಂಟ್ ಇರುತ್ತೆ ಅಲ್ವಾ, ಅಂತ ಟೈಮ್ನಲ್ಲೆಲ್ಲ ನಾವು ಇಲ್ಲೇ ಕೊಯ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಏನಂದ್ರೆ ಫ್ರಿಡ್ಜ್ ಇಲ್ಲದೆ ಇರೋರು ಕೊತ್ತಂಬರಿ ಸೊಪ್ಪನ್ನ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಅನ್ನೋದು ನೋಡಿ. ಈಗ ಪೇಟೆಯಿಂದ ತಂದ ತಕ್ಷಣ ನಾವು ಅದಕ್ಕೆ ಏನ್ ಕಟ್ಕೊಂಡಿರುತ್ತೆ ಅದನ್ನ ಬಿಚ್ಚಿಬಿಟ್ಟು ಚೆನ್ನಾಗಿ ಕೊಳ್ತಿರೋ ಪಾಟನ್ನೆಲ್ಲ ತೆಗೆದ್ಬಿಟ್ಟು ಒಂದು ಬಾಟ್ಲಲ್ಲಿ ನೀರ್ ಹಾಕ್ಬಿಟ್ಟು ಅದರಲ್ಲಿ ಈ ಬುಡ ಸಮೇತವಾಗಿ ಇದನ್ನ ಕೊತ್ತಂಬರಿ ಸೊಪ್ಪನ್ನ ಡಿಪ್ ಮಾಡಿ ಇಟ್ಕೊಳ್ಬೇಕು. ಡೈಲಿ ಒಂದ್ಸರಿ ನೀರನ್ನ ಚೇಂಜ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು 1 ವಾರದವರೆಗೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋ ರೀತಿಯಲ್ಲಿ ಇಟ್ಕೊಳ್ಬಹುದು. ಹಾಗೆ ಟಿಪ್ ನಂಬರ್ 8 ಏನಂದ್ರೆ ಮತ್ತೆ ನೋಡಿ ಒಂದು ಬಾಳೆ ಎಲೆನ ತಗೊಂಡಿದ್ದೀನಿ, ಅದನ್ನ ಬಾಡಿಸ್ಕೊಳ್ತಾ ಇದ್ದೀನಿ. ಇದೆರಡು ಟಿಪ್ಗಳು ಫ್ರಿಡ್ಜ್ ಇಲ್ಲದೆ ಇರೋರು ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳುವಂತದ್ದು. ಬಾಳೆ ಎಲೆನ ಚೆನ್ನಾಗಿ ಈ ರೀತಿ ಬಾಡಿಸ್ಕೊಂಡು ಆಮೇಲೆ ನೋಡಿ ಅದ್ರ ಮೇಲ್ಗಡೆಗೆ ಒಂದು ಸ್ವಲ್ಪ ನೀರನ್ನ ಚಿಮ್ಸ್ಕೊಳ್ತಾ ಇದ್ದೀನಿ. ಸೊ ನೀರನ್ನ ಚಿಮ್ಸ್ಬಿಟ್ಟು
ಅದರದ್ದು ಬುಡದ ಪಾರ್ಟ್ ಏನಿದೆ ಅಲ್ವಾ ಅದನ್ನ ಕಟ್ ಮಾಡಿಕೊಂಡು ಇದನ್ನ ಈ ರೀತಿ ಬಾಳೆ ಎಲೆಯಲ್ಲಿ ಚೆನ್ನಾಗಿ ಫೋಲ್ಡ್ ಮಾಡಿ ಅದನ್ನ ಸ್ವಲ್ಪ ಮನೆಯಲ್ಲಿ ತಂಪಾಗಿರುವಂತಹ ಜಾಗದಲ್ಲಿ ಇದನ್ನ ಹಾಗೆ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಅಲ್ಲಿ ಕಟ್ಟೋದು ಬೇಡ. ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ತುಂಬಾ ದಿನಗಳವರೆಗೆ ನೀವು ಕೊತ್ತಂಬರಿ ಸೊಪ್ಪನ್ನ ಸ್ಟೋರ್ ಮಾಡ್ಕೊಳ್ಬಹುದು. ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪನ್ನ ತುಂಬಾ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳೋದನ್ನ. ಹಾಗೆ ಈಗಾಗಲೇ ನಾನು ಸಾಕಷ್ಟು ತರಕಾರಿಗಳನ್ನ ಎಲ್ಲ ನಾನು ತುಂಬಾ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳುವಂತ ವಿಡಿಯೋವನ್ನ ಕೂಡ ಆಲ್ರೆಡಿ ನನ್ನ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.